ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ಕೋಲಾರ ನಗರದಲ್ಲಿ ಪಡಿತರ ಅಕ್ಕಿ ಹಾಗೂ ಗೋಧಿಯನ್ನು ಅಕ್ರಮವಾಗಿ ಸಾಗಿಸುತ್ತಿದ್ದವರ ಮೇಲೆ ಪೊಲೀಸರು ಭರ್ಜರಿ ದಾಳಿ ನಡೆಸಿದ್ದಾರೆ. 2 ಕ್ಯಾಂಟರ್ ವಾಹನಗಳಲ್ಲಿ ಪಡಿತರ ಅಕ್ಕಿ ಮತ್ತು ಗೋಧಿಯನ್ನು ಅಕ್ರಮವಾಗಿ ಸಾಗಿಸಲಾಗುತ್ತಿತ್ತು ಎಂಬ ಖಚಿತ ಮಾಹಿತಿಯ ಮೇರೆಗೆ ಗಲ್ಪೇಟೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಅಕ್ಕಿ ಮತ್ತು ಗೋಧಿಯ ಚೀಲಗಳನ್ನು ವಶಕ್ಕೆ ಪಡೆದಿದ್ದಾರೆ. ಪಡಿತರ ಚೀಲಗಳಲ್ಲಿ ಸಾಗಾಟ ಮಾಡುತ್ತಿದ್ದ ಈ ಸರಕುಗಳ ಬಗ್ಗೆ ಮಾಹಿತಿ ಪಡೆದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಕ್ರಮ ಸಾಗಾಟದ ಹಿಂದೆ ಯಾರಿದ್ದಾರೆ, ಸರಕುಗಳನ್ನು ಎಲ್ಲಿ ಕೊಂಡೊಯ್ಯಲಾಗುತ್ತಿತ್ತು ಎಂಬುದರ ಬಗ್ಗೆ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಅಕ್ಕಿದು 50 kg 350 ಗ್ರಾಮ್ 50 kg ಅಂತ ಹಾಕೊಂಡ್ರೆ 350 kg ಬ್ಯಾಗ್ ಎಲ್ಲ 1 kg ನೋಡಿ, ಪಡಿತರ ಚೀಟಿ ಅಕ್ಕಿನೇ ಇದು. ಇದರಲ್ಲಿ ಯಾವುದೇ ಇದನ್ನೇ ನಾನಾ ಬ್ರಾಂಡ್ ಹೆಸರುಗಳು ಮಾಡ್ತಾರೆ. ಬುಲೆಟ್ ಇಂದ ಹಿಡಿದು ನಾನಾ ಬ್ರಾಂಡ್ ಹೆಸರುಗಳು ಮಾಡಿ ಇದನ್ನ 5 kg ಬ್ಯಾಗ ಇಂದ ಹಿಡಿದು 25 kg ಬ್ಯಾಗ ವರೆಗೂ ಮಾಡಿ ಇದನ್ನ ಹೊರ ರಾಜ್ಯಗಳಿಗೆ ಹೊರ ಇದಕ್ಕೆ ಪಾರ್ಸಲ್ ಮಾಡ್ತಾರೆ. ನಾನಾ ಬ್ರಾಂಡ್ ಹಲವಾರು ಹೆಸರುಗಳನ್ನಿಟ್ಟು ಮಾರಾಟ ಮಾಡುವಂತ ಅಕ್ಕಿ, ಬಡವರಿಗೆ ತಲುಪಬೇಕಾದಂತ ಅಕ್ಕಿ, ಬಡವರ ಹೊಟ್ಟೆಗೆ ತಣ್ಣೀರು ಬಟ್ಟೆ, ಶ್ರೀಮಂತರ ಜೋಬಿಗೆ ಮತ್ತೆ ಈ ಕಡೆ ಮತ್ತೊಂದು ಗಾಡಿ ಆಗ್ಬಿಡ್ಲಿ, ಆಮೇಲೆ ಇಲ್ಲ ಬೇಡ, ಎರಡು ಒಂದೇ ಸಲ ಏನಿದೆ ನೋಡ చెప్తారు ಕೋಲಾರ ಬಂದರೆ ಗೋಧಿ ಸಾಗಿಸಕ್ಕೆ ಏನಾದರೂ ಕಾಂಗ್ರೆಸ್ ಈಗ ಏನಿದೆಯಾ? ಫೋನ್ ತೆಗಿತಾ ಇಲ್ವಾ? ಅಲ್ಲ ಅಲ್ಲ ಇದಕ್ಕಿಲ್ಲ ಅದಕ್ಕಿಲ್ಲ ಅಂತ ಹೇಳ್ಬಿಟ್ಟು ಪಂಚಾಯತ್ ಸಮಿತಿ ಮಾಲನ್ನ ಏನಪ್ಪ ನಿನ್ನ ಹೆಸರು? ಸುಹೇಲ್. ನಿಮ್ಮ ತಂದೆ ಹೆಸರು ಯಾವರು? ಏನಿದೆ ಏನಪ್ಪ ಇರೋದು? ಗಾಡಿ ಯಾರ್ದು? ಏನಾದ್ರು ಪರ್ಮಿಟು ಪರವಾನಿಗೆ ಏನಾದ್ರು ಇದೆಯಾ? ಡಾಕ್ಯುಮೆಂಟು ಅಕ್ಕಿ ಸಾಗಿಸ್ತಾ ಇರೋದಕ್ಕೆ ಇದೆಯಪ್ಪ? ದಾಖಲೆ ಏನಾದ್ರು ಇದೆಯಾ? ದಾಖಲೆ ಇದೆಯಾ? ಏನಾದ್ರು ಇದೆಯಾ? ನೋಡ, ಅಕ್ಕಿ ಸೀಲ್ ಮಾಡ್ತಾ ಇದ್ದೀವಿ, ಪರವಾನಿಗೆ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.